ಮುಚ್ಚಿದ ಕೊಠಡಿ. ಗೋಡೆಯ ಮೇಲೆ ಕಂಡ ನೆರಳು ನಿಧಾನವಾಗಿ ಅಲುಗಾಡುತ್ತಿತ್ತು. ಅನನ್ಯ ಉಸಿರಾಡುವುದನ್ನೇ ಮರೆತಂತೆ ನಿಂತಿದ್ದಳು. ಅವಳು ಹಿಂಬದಿಗೆ ತಿರುಗಿದಳು. ಯಾರೂ ಇಲ್ಲ. ಮತ್ತೆ ಗೋಡೆಯ ಕಡೆ ನೋಡಿದಳು. ನೆರಳು ಇಲ್ಲ. ಇದು ನನ್ನ ಭ್ರಮೆ, ಇದು ನನ್ನ ಭ್ರಮೆ. ಅವಳು ತನ್ನನ್ನೇ ಸಮಾಧಾನಪಡಿಸಿಕೊಳ್ಳಲು ಪ್ರಯತ್ನಿಸಿದಳು. ಆದರೆ ಮೇಲ್ಮಹಡಿಯಿಂದ ಮತ್ತೆ ಶಬ್ದ. ಟಕ್ ಟಕ್ ಟಕ್. ಈ ಬಾರಿ ಸ್ಪಷ್ಟವಾಗಿ. ಅವಳು ಧೈರ್ಯ ಮಾಡಿಕೊಂಡು ಮೆಟ್ಟಿಲಿನ ಕಡೆ ನಡೆಯಲು ಶುರು ಮಾಡಿದಳು. ಪ್ರತಿ ಹೆಜ್ಜೆಯ ಶಬ್ದ ಕಿವಿಗೆ ಜೋರಾಗಿ ಹೊಡೆದಂತಾಯಿತು. ಮೆಟ್ಟಿಲು ಅರ್ಧ ಕತ್ತಲೆಯಲ್ಲಿತ್ತು. ಫೋನ್ ಟಾರ್ಚ್ ಸಣ್ಣ ಬೆಳಕಿನ ವಲಯವನ್ನು ಮಾತ್ರ ತೋರಿಸುತ್ತಿತ್ತು. ಗಾಳಿ ಕಿಟಕಿಯಿಂದ ಒಳಬಂದು ಪರದೆಯನ್ನು ಅಲುಗಾಡಿಸುತ್ತಿತ್ತು. ಮೇಲ್ಮಹಡಿಯಲ್ಲಿ 3 ಕೊಠಡಿಗಳು. ಅದರಲ್ಲೊಂದು ಮಾತ್ರ ಲಾಕ್ ಮಾಡಲ್ಪಟ್ಟಿತ್ತು. ಅವಳು ಈ ಮನೆಗೆ ಬಂದಾಗಲೇ ಮಾಲೀಕ ಹೇಳಿದ್ದ, ಆ ಕೊಠಡಿಯನ್ನು ತೆಗೆಯಬೇಡಿ, ಹಳೆಯ ಸಾಮಾನುಗಳಿವೆ. ಆದರೆ ಈಗ ಅದೇ ಕೊಠಡಿಯ ಒಳಗಿಂದ ಶಬ್ದ ಬರುತ್ತಿತ್ತು. ಅವಳು ನಿಧಾನವಾಗಿ ಬಾಗಿಲಿನ ಹತ್ತಿರ ಹೋದಳು. ಅದರ ಒಳಗಿಂದ ಯಾರೋ ನಿಧಾನವಾಗಿ ನಡೆಯುತ್ತಿರುವ ಶಬ್ದ. ಹೃದಯ ಬಡಿತ ವೇಗವಾಗಿ. ಅವಳು ಬಾಗಿಲಿಗೆ ಕಿವಿ ಹತ್ತಿಸಿದಳು. ಅಷ್ಟರಲ್ಲಿ ಒಳಗಿಂದ ಯಾರೋ ಗುನುಗುಟ್ಟಿದಂತೆ ಕೇಳಿಸಿತು. ಅನನ್ಯ, ಅವಳ ಹೆಸರು. ಅವಳು ಬೆಚ್ಚಿಬಿದ್ದಳು. ಅವಳು ಬಾಗಿಲು ಹಿಡಿದು ಜಾರಿಸಿ ನೋಡಿದಳು. ಅದು ಲಾಕ್ ಆಗಿತ್ತು. ಅಷ್ಟರಲ್ಲಿ ಬಾಗಿಲು ಒಳಗಿಂದಲೇ ನಿಧಾನವಾಗಿ ತೆರೆಯಲು ಶುರು ಮಾಡಿತು. ಕೀ ಲಾಕ್ ಆಗಿದ್ದರೂ ಅದು ಸ್ವತಃ ತೆರೆದಿತ್ತು. ಕೊಠಡಿಯೊಳಗೆ ಸಂಪೂರ್ಣ ಕತ್ತಲೆ. ಆದರೆ ಗೋಡೆಯ ಮೇಲೆ ಒಂದು ಫೋಟೋ ಫ್ರೇಮ್ ಮಾತ್ರ ಮಿಂಚಿನ ಬೆಳಕಿನಲ್ಲಿ ಕಾಣಿಸಿತು. ಅವಳು ಒಳಗೆ ಕಾಲಿಟ್ಟಳು. ಫೋಟೋ ಹತ್ತಿರ ಹೋಗಿ ನೋಡಿದಳು. ಅದರೊಳಗೆ ಒಬ್ಬ ಯುವತಿ ನಿಂತಿದ್ದಳು. ಅವಳು ನಗುತ್ತಿದ್ದಳು. ಆ ಯುವತಿ ಅನನ್ಯಾಳಂತೆ ಕಾಣಿಸುತ್ತಿದ್ದಳು. 1 ವರ್ಷ ಹಿಂದಿನದು. ಆದರೆ ಅನನ್ಯ ಈ ಮನೆಗೆ ಇಂದು ಮಾತ್ರ ಬಂದಿದ್ದಳು.